ವಾಟ್ಸಪ್ನ ಸಿಕ್ಕಾಬಟ್ಟೆ ಯೂಸ್ಫುಲ್ ಟಿಪ್ ಅಂತಲೇ ಹೇಳ್ಬೋದು. ದಯವಿಟ್ಟು ವಾಟ್ಸಪ್ ಯಾರು ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಪ್ರೈವಸಿ ಬಗ್ಗೆ ಯಾರು ಸಿಕ್ಕಾಬಟ್ಟೆ ಕಾಳಜಿ ವಹಿಸ್ತಾ ಇರ್ತೀರಾ ಆ್ಯಂಡ್ ಯಾರ್ಯಾರಿಗೆ ವಾಟ್ಸಪ್ಪಲ್ಲಿ ಅನ್ನೋನ್ ನಂಬರು ಸ್ಕ್ಯಾಮರ್ಸು ಯಾರ್ಯಾರಿಗೆ ಬರ್ತಿರುತ್ತೋ ಅದು ಈ ವಿಡಿಯೋನ ಮಾತ್ರ ನೀವು ದಯವಿಟ್ಟು ನೋಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ನಿಮ್ಮಂಥವ್ರಿಗೆ ಹೇಳಿ ಮಾಡಿಸಿದಂಥ ಫ್ಯೂಚರ್ನ ವಾಟ್ಸಪ್ ಅವರು ಬಿಡ್ತಾ ಇದ್ದಾರೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ನಿಮಗೆ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈ ಫ್ಯೂಚರ್ ಏನಿದೆ ವಾಟ್ಸಪ್ದು ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾರ್ಯಾರಿಗೆ ಸ್ಕ್ಯಾಮರ್ಸ್ಗಳಿಂದ ಆ್ಯಂಡ್ ಅನ್ನೋನ್ ನಂಬರ್ಗಳಿಂದ ಆ್ಯಂಡ್ ಆಬ್ವಿಯಸ್ಲಿ ಯಾರಾದರೂ ನಂಬರ್ ಕೇಳಿದ್ರೆ ಅವರು ಫೋನ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಟ್ಸಪ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಯಾಕಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಲಿಕ್ಕೆ ಅಂತ. ಇನ್ನು ಹುಡುಗಿರ್ಗಂತೂ ಸಿಕ್ಕಾಬಟ್ಟೆ ಬಿಡ್ದಂಗೆ ವಾಟ್ಸಪ್ ನಂಬರ್ನ ಕೇಳ್ತಾರೆ. ಏನಕ್ಕೆ ಅಂದರೆ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡೋಕ್ಕೆ ಆ್ಯಂಡ್ ವಾಯ್ಸ್ ಕಾಲ್ ಮಾಡೋಕ್ಕೆ ಆ್ಯಂಡ್ ಸ್ಕ್ಯಾಮರ್ಸ್ಗಳು ಆಬ್ವಿಯಸ್ಲಿ ನಿಮ್ಮ ಹತ್ರ ಸ್ಕ್ಯಾಮ್ಗಳು ಮಾಡೋಕ್ಕೆ ವಾಟ್ಸಪ್ ನಂಬರ್ ಎಲ್ಲ ಕೇಳ್ತಾರೆ. ನೀವು ಕೊಡಲ್ಲ ಅಂದ್ರೂ ನಂಬರ್ ತಗೊಳೋದು ದೊಡ್ಡ ವಿಷಯನೇ ಅಲ್ಲ, ಯಾರ ಕಡೆಯಿಂದನಾದ್ರು ನಂಬರ್ ತಗೋತಾರೆ. ಅದೇ ಈಗ ವಾಟ್ಸಪ್ಪಲ್ಲಿ ಒಂದು ಹೊಸ ಫ್ಯೂಚರ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಂದ್ರೆ ನಿಮ್ಮ ಯೂಸರ್ ಐ ಡಿಯಿಂದ ವಾಟ್ಸಪ್ನ ಯೂಸ್ ಮಾಡ್ಬೋದು, ನಂಬರೇ ಹಾಕಂಗಿಲ್ಲ. ಈ ಯೂಸರ್ ಐ ಡಿ ಮುಖಾಂತರ ನಂಬರ್ ಹಾಕ್ತಿರಾನೆ ನಾವು ಯೂಸ್ ಮಾಡ್ಬೋದು. ಸರಿ, ಈಗ ನೀವು ಕೇಳ್ತೀರಾ ನಂಬರ್ ಇಲ್ದಿರಾನೆ ಹೆಂಗ್ ವಾಟ್ಸಪ್ ಯೂಸ್ ಮಾಡ್ತಾರೆ ಅಂತ. ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಯೂಸರ್ ಐ ಡಿಯಿಂದ ವಾಟ್ಸಪ್ನ ಕನೆಕ್ಟ್ ಮಾಡ್ಬೋದು. ಅಂದ್ರೆ ಬೇರೆಯವ್ರಿಗೆ ನೀವು ಯೂಸರ್ ಐ ಡಿ ಕಳ್ಸಿಕೊಟ್ರೆ, ಮೆಸೇಜಲ್ಲೋ ಇಲ್ಲ ಇಮೇಲ್ ಮುಖಾಂತರನೋ ಯಾವ್ದಲ್ಲೋ ಕಳ್ಸಿಕೊಟ್ರೆ, ಆ ಯೂಸರ್ ಐ ಡಿ ಮುಖಾಂತರ ನಿಮ್ಗೂ ಅವ್ರಿಗೂ ವಾಟ್ಸಪ್ಪಲ್ಲಿ ಲಿಂಕ್ ಆಗುತ್ತೆ. ಆ್ಯಂಡ್ ಈ ವಾಟ್ಸಪ್ ಅವರು ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಅದೇನು ಅಂತ ಹೇಳಿದ್ರೆ, ಆ ಯೂಸರ್ ಐ ಡಿ ಜೊತೆಗೆ ಪಿನ್ ಕೂಡ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಯೂಸರ್ ಐ ಡಿ ಒಂದೇ ಕೊಟ್ಬಿಟ್ರಲ್ಲ, ಪಿನ್ ಕೂಡ ಅವ್ರು ಕಳಿಸಿದ್ರೆ ಅವಾಗ ನಿಮ್ಮದು ಅವ್ರದ್ದು ವಾಟ್ಸಪ್ಪಲ್ಲಿ ಚಾಟ್ ಮಾಡೋಕ್ಕೆ ಅಂತ ಆಗುತ್ತೆ. ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು, ತುಂಬ ಯೂಸ್ಫುಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಾಟ್ಸಪ್ಪಲ್ಲಿ ಇನ್ನೊಂದು ಅಪ್ಡೇಟ್ ಏನು ಅಂತ ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಯಾರಾದರೂ ವಾಯ್ಸ್ ಮೆಸೇಜ್ ಕಳಿಸಿರ್ತಾರೆ. ಆ ವಾಯ್ಸ್ ಮೆಸೇಜ್ನ ಕೆಲವೊಂದು ಟೈಮು ನಮಗೆ ಕೇಳಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಸುತ್ತಮುತ್ತ ಜನಗಳಿರ್ತಾರೆ, ಏನು ಪರ್ಸ್ನಲ್ ವಾಯ್ಸ್ ಮೆಸೇಜ್ ಕಳಿಸಿದಾರೋ ಏನು ಇರುತ್ತೆ ಅಂತ. ಬಟ್ ನಾವು ಅದನ್ನು ರೀಡ್ ಕೂಡ ಮಾಡ್ಬೋದು. ಆಟೋಮೆಟಿಕ್ಕಾಗಿ ಅದು ರೀಡ್ ಕೂಡ ನಾವು ಕನ್ವರ್ಟ್ ಮಾಡಿಕೊಂಡು ಓದ್ಕೊಬೋದು. ಇದೊಂದು ದೊಡ್ಡ ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವಾಟ್ಸಪ್ಪಲ್ಲಿ. ಆ್ಯಂಡ್ ನನಗಂತೂ ಮೊದಲನೇ ಅಪ್ಡೇಟು ಏನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಏನಿದೆ, ಆ ಅಪ್ಡೇಟ್ ಅಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಹೊರದೇಶಗಳಿಂದನೂ ಕೆಲವು ಮೆಸೇಜ್ಗಳು ಬರ್ತಾರೆ, ಸ್ಕ್ಯಾಮ್ಗಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈ ರೀತಿಯಾಗಿ ಯೂಸರ್ ಐ ಡಿ ಮತ್ತು ಪಿನ್ ಇರೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅನ್ನೋನ್ ನಂಬರಿಂದ ನಮಗೆ ಮೆಸೇಜ್ಗಳು ಬರಲ್ಲ. ಸೊ ಇದಿಷ್ಟು ವಾಟ್ಸಪ್ನ ಯೂಸ್ಫುಲ್ ಫ್ಯೂಚರ್ ಅಂತಲೇ ಹೇಳ್ಬೋದು. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.